ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಬಂದುಬಿಟ್ಟು ಅಳತೆ ಬ್ಲೌಸ್ ಪ್ರಕಾರ ಮೆಜರ್ಮೆಂಟ್ಸ್ ತಗೊಂಡು ಕರೆಕ್ಟಾಗಿ ಈಸಿ ಮೆಥಡಲ್ಲಿ ಯಾವ ಥರ ಮಾರ್ಕಿಂಗ್ ಮಾಡಿಕೊಂಡು ಸೈಡ್ ಜಾಯಿಂಟ್ನ ಮಾಡಬೇಕು ಬ್ಲೌಸ್ಗೆ ಅನ್ನೋದನ್ನು ಈ ಕಂಟೆಂಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಫ್ರೆಷರ್ಗೆ ಆಗಲಿ, ಅದೇ ಥರ ಕಲ್ತಿರೋರಿಗೆ ಕೂಡ ಆಗಲಿ. ಕಲ್ತಿರೋರಿಗೆ ಬಂದುಬಿಟ್ಟು ಬೇಗನೆ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಈ ಟಿಪ್ಪಿಂದ. ಸೊ ಫ್ರೆಷರ್ಗೆ ಬಂದುಬಿಟ್ಟು ಇದೊಂದು ಕಲಿಯೋಕ್ಕೆ ಒಳ್ಳೆ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಪಿನಿಯನ್ನು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ಥರ ಯೂಸ್ಫುಲ್ ಕಂಟೆಂಟ್ ಬೇಕು ನಿಮಗೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಅದೇ ಥರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲೌಸ್ ಎಲ್ಲನೂ ನಾವು ರೆಡಿ ಮಾಡ್ಕೊಂಡ್ಮೇಲೆ ಸೈಡ್ ಜಾಯಿಂಟ್ ಮಾಡಿಬಿಟ್ಟು ಅದನ್ನು ಈ ಥರ ಹಾಕ್ಕೊಂಡು ನಾವು ಅಳತೆ ಬ್ಲೌಸ್ನ ತೊಗೊಂಡ್ಬಿಟ್ಟು ಸೊಂಟದ ಮೆಜರ್ಮೆಂಟ್ಸ್ ಏನಿದೆ, ಲೆಂತ್ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ನಾವು ಬ್ಲೌಸ್ನ ಮತ್ತು ಅಳತೆ ಬ್ಲೌಸ್ನ ತೊಗೊಂಡ್ಬಿಟ್ಟು ಈ ಥರ ನೋಡ್ಕೋಬೇಕು. ಲಾಸ್ಟಲ್ಲಿ ಬಂದುಬಿಟ್ಟು ನಾವು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದುಬಿಟ್ಟು 4.75 ಬಂದಿದೆ. ಇದನ್ನು ನಾವು 4 ಭಾಗನ ಮಾಡ್ಕೋಬೇಕು. ನಿಮ್ಗೆ ಈಸಿಯಾಗಿ ಈ ಥರ ಟೇಪ್ ಮಾಡಿಸ್ಕೊಬಿಟ್ರೆ ಕ್ಲಾರಿಟಿ ಬಂದುಬಿಡುತ್ತೆ. ಅದನ್ನು ಲೆಕ್ಕ ಎಲ್ಲ ಮಾಡೋದು ಬೇಕಾಗಿಲ್ಲ. ಅದರಲ್ಲಿ 1ನೇ ಭಾಗ ಏನು ಬರುತ್ತೆ ಅಲ್ವಾ, 1/4 ಅಂದರೆ 1.25 ನೋಡ್ತಾ ಇದ್ದೀರಲ್ವಾ. ಈ ಥರ ಮಾಡಿಸ್ಕೊಂಡ್ಮೇಲೆ 1/4 ಬಂದಿದೆ. ಸೊ ಅದನ್ನು ನಾವೇನು ಮಾಡಬೇಕು ಅಂದರೆ ಆಲ್ರೆಡಿ ಸೈಡ್ ಜಾಯಿಂಟ್ ಮಾಡಿರ್ತೀವಲ್ವ, ಅಲ್ಲಿಂದ ನಾವು 1/4 ಅಳತೆನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಎರಡು ಕಡೆನೂ ಇದೇ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಪದೇ ಪದೇ ಹೊಲಿಗೆ ಹಾಕಿಬಿಟ್ಟು ಬಿಚ್ಚೋ ಅವಶ್ಯಕತೆ ಇರಲ್ಲ, ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಎಕ್ಸಾಂಪಲ್ ಆಗಿ ಒಂದು ವೇಳೆ 6 ಉಳಿದಿತ್ತು ಅಂತ ಹೇಳಿದರೆ ಎಕ್ಸ್ಟ್ರಾ ಕ್ಲಾತು, ಈ ಥರ ಒಂದು ಸಲ ಮಡ್ಚ್ಕೊಬಿಟ್ಟು ಮತ್ತೆ ಇನ್ನೊಂದು ಸಲ ಮಡ್ಚ್ಕೊಂಡ್ರೆ 4 ಪಾರ್ಟ್ ಆಗುತ್ತೆ. ಸೊ 4ರಲ್ಲಿ 1ನೇ ಪಾರ್ಟ್ ಏನಿದೆ 1.5, ಈ ಥರ ಉಳಿದಿರೋ ಕ್ಲಾತಲ್ಲಿ ಸೈಡಿಂದ ನಾವು 1.5ನ ಮೆನ್ಷನ್ ಮಾಡ್ಕೋಬೋದು, ಅಂದರೆ ಮಾರ್ಕಿಂಗ್ ಮಾಡ್ಕೋಬೋದು. ಅದಾದಮೇಲೆ ಏನಿದೆ ಬ್ಲೌಸ್ನ ಕರೆಕ್ಟಾಗಿ ಮಾಡಿಕೊಂಡು ಅಳತೆ ಬ್ಲೌಸ್ನ ತೊಗೊಂಡ್ಬಿಟ್ಟು ಸೈಡ್ ಜಾಯಿಂಟ್ ಅಂದರೆ ಸೈಡಿಗೆ ಸ್ಲೀವ್ಸ್ ಬರುತ್ತಲ್ವ, ಅಲ್ಲಿ ಅವ್ರದ್ದು ಏನಿದೆ ಮೆಜರ್ಮೆಂಟ್ಸು ಸ್ಟಿಚ್ ಮಾಡಿರ್ತಾರೆ ಅಲ್ವ ಬ್ಲೌಸು, ಅದನ್ನು ಇಟ್ಕೊಬಿಟ್ಟು ಕರೆಕ್ಟಾಗಿ ಅದ್ರ ಮೇಲೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಯಾವುದೇ ಥರ ಹೆಚ್ಚು ಕಡಿಮೆ ಆಗದೆ ಇರೋ ಥರ ನಾವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಸ್ಲೀವ್ಸ್ಗೂ ಕೂಡ ನಾವು ಅದೇ ಥರ ಮಾರ್ಕಿಂಗ್ ಮಾಡಿಕೊಂಡು ಸೊ ಅದು 3 ಡಾಟ್ಸ್ ಏನು ಹಾಕ್ಕೊಂಡಿದ್ದೀವಲ್ವಾ ಕೆಳಗೆ, ಸೈಡಿಗೆ, ಮಿಡ್ಲಲ್ಲಿ. ಸೊ ಈ 3 ಜಾಯಿಂಟ್ನ ಕರೆಕ್ಟಾಗಿ ನಾವು ಲೈನ್ ಎಳ್ಕೋಬೇಕು. ಎರಡು ಕಡೆನೂ ಮಾರ್ಕಿಂಗ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು, ನಾನು ಹಾಕಿರೋ ಮಾರ್ಕಿಂಗ್ ಮೇಲೇ ನಾನು ಹೊಲಿಗೆನ ಹಾಕಿದ್ದೀನಿ ಕರೆಕ್ಟಾಗಿ. ಸೊ ಇದು ಉಳಿದಿರುತ್ತಲ್ವ ಇನ್ನೂ ಸ್ವಲ್ಪ ಕ್ಲಾತ್ ಹಿಂದ್ಗಡೆ, ಅಲ್ಲಿ ನೀವು 2 ಆದರೆ 2 ಹೊಲಿಗೆನ ಹಾಕ್ಬೋದು, ಇಲ್ಲ 3 ಹಾಕ್ಬೋದು. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಏನಿದೆ ಅಲ್ವಾ, ಅದು ಇದು ಕರೆಕ್ಟಾಗಿ ಬಂದಿದೆನಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಥರ ಸೊಂಟದ ಅಳತೆನ ನೋಡ್ಕೊಳ್ಳೋಣ. ನನಗೆ ಕಸ್ಟಮರ್ ಬಂದುಬಿಟ್ಟು ಒಂದು 1/2 ಇಂಚು ಇನ್ನು ಕಡಿಮೆನೇ ಇರಲಿ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ನಾನು ಸ್ವಲ್ಪ ಲೈಟಾಗಿ ಕಡಿಮೆ ಬರೋ ಥರ ಇಟ್ಟಿದ್ದೀನಿ. ಈಗ ನೀವು ನೋಡ್ಬೋದು ಎಲ್ಲನೂ ಕರೆಕ್ಟ್ ಬಂದಿದೆ, ಫಿಟ್ಟಿಂಗ್ ಎಲ್ಲನೂ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಲ್ಲಿ ಉಬ್ಬು ಬಂದಿದೆ, ಬ್ಲೌಸ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಇಲ್ಲ ಅಂತೇಳಿನೇ ಗೊತ್ತಾಗ್ಬಿಡುತ್ತೆ ನಾವು ಬ್ಲೌಸ್ ಈ ಥರ ನೋಡ್ಕೊಳ್ಳೋದ್ರಿಂದ. ಹಾಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದೆ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಮಾಡ್ಕೋಬೋದು. ನೀವು ಕೂಡ ನೋಡ್ಬೋದು ಎಲ್ಲೂ ಒಂದು ಸ್ವಲ್ಪನೂ ಉಬ್ಬು ಬಂದಿಲ್ಲ. ಅದೇ ಥರ ಹಿಂದ್ಗಡೆನೂ ಅಷ್ಟೇ ಕರೆಕ್ಟಾಗಿ ಕುಂತಿದೆ ಬ್ಲೌಸು. ಸೊ ಇದೇ ಥರದ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.